ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸ್ಥಾನ, ಅಣ್ಣಪ್ಪ ಭೂತ ಅಣ್ಣಪ್ಪ ಸ್ವಾಮಿಯ ಸ್ಥಾನ, ಇದು ಬೇರೆ ಬೇರೆ ಕಾರಣಗಳಿಗಾಗಿ ಸುದ್ದಿಯಲ್ಲಿದೆ. ಈ ಸುದ್ದಿಗೂ ದೇವರಿಗೂ ಈ ಪ್ರದೇಶಕ್ಕೂ ಸಂಬಂಧ ಇಲ್ಲ. ಆದರೆ ಹೇಳಬೇಕಾದ್ರೆ ನಡೆದಂಥ ಊರು ಯಾವುದು ಅಂತ ಅಂದರೆ ಅದು ಆವಾಗ ಧರ್ಮಸ್ಥಳದ ಗ್ರಾಮ ಅಂತ ಹೇಳಬೇಕಾಗತ್ತೆ. ಈಗ ಕೆಲವು ಮಹತ್ತರ ಬೆಳವಣಿಗೆಗಳಾಗಿವೆ. ಒಂದು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಆರೋಗ್ಯದ ಬಗ್ಗೆ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿಬರ್ತಾ ಇದೆ. ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಮಂಗಳೂರಿನಲ್ಲಿ ಅನ್ನೋದು ಒಂದು ಸುದ್ದಿ. ಸೊ ಕೆಲವು ದಿನಗಳ ನಂತರ ಹಾಸ್ಪಿಟಲಿಂದ ಹೊರಗಡೆ ಬಂದರು ಅನ್ನೋದು ಇನ್ನೊಂದು ಸುದ್ದಿ. ಇದು ಏನೇ ಇರಲಿ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಬುಲೆಟಿನನ್ನು ಹೊರಡಿಸ್ಬೇಕಾಗಿತ್ತು. ಅವರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೋ ಅಲ್ಲಿಂದ. ಅದಿಲ್ಲ ಅಂತಂದರೆ ಅವರ ಕುಟುಂಬ ವರ್ಗದವರು ಅವರ ಆರೋಗ್ಯದ ಬಗ್ಗೆ ಹೇಳಬೇಕಾಗಿತ್ತು. ಯಾಕೆಂದರೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದಾರೆ. ಆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳು ಬರ್ತಾ ಇವೆ, ಆದರೆ ಭಾಳ ಸ್ಪಷ್ಟತೆ ಇಲ್ಲ. ಆರೋಗ್ಯ ಕೆಡೋದು ಭಾಳ ಸಹಜ. ಮನುಷ್ಯರಿಗೆ ಆರೋಗ್ಯ ಕೆಡುತ್ತೆ, ಅದು ದೊಡ್ಡ ವಿಚಾರ ಅಲ್ಲ. ಹಾಗೆಯೇ ಆಸ್ಪತ್ರೆಗಳಲ್ಲಿ ಅವರು ಸೇರಿರ್ಬೋದು, ಚಿಕಿತ್ಸೆ ತಗೋತಾ ಇರ್ಬೋದು. ಏನೇ ಆಗಲಿ ಅವರ ಆರೋಗ್ಯ ಸುಧಾರಿಸಲಿ ಅಂತ ಅಂತೀನಿ. ಅವರ ಆರೋಗ್ಯ ಸುಧಾರಿಸಬೇಕು, ಅವರು ಗುಣಮುಖರಾಗಬೇಕು. ಅವ್ರಿಗೆ ಇನ್ನೇನೋ ಆಗಲಿ ಅಂತ ಹೇಳುವ ಕ್ರಿಯಾಲಿಟಿ ನನ್ನಲ್ಲಿಲ್ಲ. ಯಾರೇ ಆಗಲಿ ಅದಾಗಲಿ. ಇನ್ನೆರಡು ಬಹಳ ಪ್ರಮುಖ ವಿಚಾರಗಳಿವೆ ಅವರಿಗೆ ಸಂಬಂಧಪಟ್ಟ ಹಾಗೆ. ಅದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು. ಪ್ರಾಯಶಃ ಇಂಥ ಬೆಳವಣಿಗೆಗಳು ಆಗ್ತವೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು, ನ್ಯಾಯಾಲಯದ ಆದೇಶ ಸಂಬಂಧಪಟ್ಟಿದ್ದು ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ. ಈ ವಿಚಾರದಲ್ಲಿ ಸೋಮನಾಥ್ ನಾಯಕರು ಮತ್ತು ಅವರ ತಂಡ ಸತತವಾಗಿ ಹೋರಾಟ ನಡೆಸ್ತಾ ಇತ್ತು. ಈಗ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಅವರಿಗೆ ನೋಟಿಸ್ ನೀಡಲಾಗಿದೆ ಹೆಗ್ಗಡೆಯವರಿಗೆ. ಇನ್ನೊಂದು ಸೌಜನ್ಯ ಪ್ರಕರಣ. ಮೊದಲು ಅದರ ಬಗ್ಗೆ ಮಾತನಾಡಬೇಕು. ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸುವ ಅರ್ಜಿ ಏನಿದೆ ಅದು ವಿಚಾರಣೆಗೆ ಸ್ವೀಕೃತ ಆಗಿದೆ. ಹಾಗೆಯೇ ಸರ್ಕಾರಕ್ಕೆ ಎಲ್ಲರೂ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಆದ ಬೆಳವಣಿಗೆ. ಇದು ನೋಡಿ ನನಗೆ ನಾನು ಈ ದೇವರು ದಿಂಡ್ರು ಇಂಥದ್ರಲ್ಲಿ ಅಂಥ ನಂಬಿಕೆ ಇಟ್ಟುಕೊಂಡವನಲ್ಲ ನಾನು. ಆದರೆ 89ರ ನಂತರ, 89ಕ್ಕಿಂತ ಮೊದಲನೇ ಅಂದ್ಕೊಳ್ಳಿ, ಅದು ಹೆಗಡೆ ಕಾಲದಲ್ಲಿ ಧರ್ಮಸ್ಥಳದ ವಿಚಾರ ಸದನದಲ್ಲಿ ಚರ್ಚೆಗೆ ಬಂದಿತ್ತು 84ರಲ್ಲಿ. ಸತತವಾಗಿ ಈ ವಿಚಾರಗಳು ಚರ್ಚೆಗೆ ಬರ್ತಾನೆ. ಅದರ ಜೊತೆ ಅಲ್ಲಿನ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಆಯಿತು, ಎಲ್ಲ ಮುಚ್ಚೆ ಹೋಯ್ತು ಅಂದಾಗ ಇದ್ದಕ್ಕಿದ್ದಕ್ಕೆ ಅದಕ್ಕೆ ಜೀವ ಬಂದುಬಿಡುತ್ತೆ. ಆಯ್ತಪ್ಪ, ಇನ್ನೇನು ಮಾತನಾಡೋದಿದೆ ಅಂತ ಅಂದುಕೊಂಡಾಗ ಮತ್ತೆ ಮಾತನಾಡಬೇಕಾದಂಥ ಬೆಳವಣಿಗೆ ಆಗ್ಬಿಡುತ್ತೆ. ಇದನ್ನು ಏನು ಅನ್ನೋಣ ನಾನು. ಈಗ ಮತ್ತೆ ಚರ್ಚೆ ಪ್ರಾರಂಭ ಆಗಿದೆ. ಸೌಜನ್ಯ ಅವರ ಸಾವಿಗೆ ನ್ಯಾಯ ದೊರಕಬಹುದಾ ಅಂತ. ಸುಪ್ರೀಂ ಕೋರ್ಟಲ್ಲಿ ಏನು ಈ ವಿಚಾರ ಇತ್ತು, ಅದು ನ್ಯಾಯಮೂರ್ತಿಗಳು ಈಗ ನೋಟಿಸ್ಸು ಏನು ನೀಡಿದ್ದಾರೆ. ಸರ್ಕಾರ ಈ ಬಗ್ಗೆ ಎಲ್ಲ ವಿವರವನ್ನು ಕೊಡಬೇಕಾಗತ್ತೆ ಅಂತ. ಅದ್ರ ಜೊತೆಗೆ ಈಗಾಗಲೇ ನಿಮಗೆ ಮೊದಲು ನಾನು ಒಂದು ವಿಶ್ಲೇಷಣೆಯನ್ನು ಹೇಳಿದ್ದೆ. ಈ 74 ಅಸಹಜ ಸಾವುಗಳೇನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಯಾವ ರೀತಿಯ ತನಿಖೆ ಮಾಡಿದೆ, ತನಿಖಾ ವರದಿ ಏನು ಅನ್ನೋದು ಕೊಡಬೇಕಾದಂತಹ ಅನಿವಾರ್ಯತೆ ನ್ಯಾಯಾಲಯದ ಸೂಚನೆ ಮೂಲಕ SITಗೆ ಬಂದಿದೆ. ಈಗ ಮುಚ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಇದಕ್ಕಿದ್ದಾಗೆ ಇನ್ನೇನೋ ಮಾತನಾಡ್ಕೊಂಡು ಹೋಗೋಕ್ಕೆ
ಸಾಧ್ಯ ಇಲ್ಲದಿರುವ ವಾತಾವರಣ ಸೃಷ್ಟಿಯಾಗಿದೆ. ಆದ್ದರಿಂದ ಸತ್ಯ ಹೊರಗೆ ಬರಲೇಬೇಕು. ಮತ್ತು ಅದ್ರ ಜೊತೆಗೆ ಇಂಥ ಬಂದ ತಕ್ಷಣ ಇನ್ನೊಂದೇನಾಗುತ್ತೆ ಅಂದರೆ, ನ್ಯಾಯಾಲಯದ ಸುಪರ್ದಿಯಲ್ಲಿ ತನಿಖೆ ನಡೆಸುವ ಆದೇಶ ಕೊಡಬಹುದು. ನ್ಯಾಯಾಲಯವೇ ಈ ತನಿಖೆಯ ಮೇಲುಸ್ತುವಾರಿ ವಹಿಸುವ ಸ್ಥಿತಿ ಬರ್ಬೋದು. ಆಗ ಬಂದರೆ ಈ ತನಿಖಾಧಿಕಾರಿಗಳು ಇದಾರಲ್ಲ, ಎಂಜಿಲು ತಿನ್ನುವವರು ಸಿಕ್ಕಾಕತ್ತಾರೆ, ಎಂಜಿಲು ತಿಂದೇ ಬದುಕುವವರು ಸಿಕ್ಕಾಕತ್ತಾರೆ, ಯಾರ್ದೋ ನಿರ್ದೇಶನದಂತೆ ತನಿಖೆ ಮಾಡುವವರು ಸಿಕ್ಕಾಕತ್ತಾರೆ, ಹಾಗೆಯೇ ಯಾರ್ದೋ ನಿರ್ದೇಶನದಂತೆ ಪೋಸ್ಟ್ ಮಾರ್ಟಮ್ ವರದಿಗಳನ್ನು ತಮಗೆ ಬೇಕಾದ ಹಾಗೆ ನೀಡ್ತಾ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡದೇ ಇದ್ದವರು ಸಿಕ್ಕಾಕತ್ತಾರೆ. ಹಾಗೆಯೇ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಬಾಡಿಗಳ ಪೋಸ್ಟ್ ಮಾರ್ಟಮ್ ಮಾಡಿದವರು ಬಾಡಿಗಳನ್ನು ಮಂಗಳೂರಿಗೆ ತಗೊಂಡೋದು ಅವರು ಸಿಕ್ಕಾಕತ್ತಾರೆ. ಹೀಗೆ ಇಡೀ ಪ್ರಕರಣ ಏನಿದೆ, ಈ ಪ್ರಕರಣ ಮತ್ತೆ ಮರುಜೀವ ಪಡೆದಿದೆ ಅಂತ. ಯಾವಾಗ ಮಹಿಳಾ ಆಯೋಗದ ಸೂಚನೆಯ ಮನವಿಯ ಮೂಲಕ SITಯನ್ನು ರಚಿಸಲಾಯಿತು, ಅದಾದ ಮೇಲೆ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರು ಹರಿದೋಗಿದೆ. ಈ ಪ್ರಕರಣವನ್ನು ಇದನ್ನು ಬುರುಡೆ ಪ್ರಕರಣ ಅನ್ನುವ ಮೂಲಕ ಇದೆಲ್ಲ ಸುಳ್ಳು ಅನ್ನುವ ಪ್ರಚಾರವನ್ನು ಮಾಧ್ಯಮಗಳು ಸತತವಾಗಿ ಮಾಡ್ತಾ ಬಂದು, ಹಾಗೆ ನೋಡಿದರೆ ಇದು ಬುರುಡೆ ಪ್ರಕರಣ ಆಗಿರಲಿಲ್ಲ. ಇದು ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಿಸಿದ ಪ್ರಕರಣ ಆಗಿತ್ತು. ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿತ್ತು. ಈ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ ತನಿಖೆ ನಡೆಸದ ಪ್ರಕರಣ ಇದಾಗಿತ್ತು. ಹೆಣಗಳು ಎಲ್ಲಿ ಸಿಕ್ಕುವೋ ಆ ಸ್ಥಳದ ಮಾಲೀಕರು ಯಾರಿದ್ದಾರೆ ಅವರನ್ನು ಕನಿಷ್ಠ ವಿಚಾರ ಕೂಡ ಮಾಡದೆ ತನಿಖೆಯನ್ನು ಹಾದಿ ತಪ್ಪಿಸಿದ ಪ್ರಕರಣ ಇದಾಗಿತ್ತು. ಹೀಗಾಗಿ ಜನರಿಗೆ ಒಂದು ರೀತಿಯಲ್ಲಿ ನ್ಯಾಯ ಹೊರಗೆ ಬರುತ್ತೋ ಇಲ್ಲೋ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿತ್ತು. ಬರುತ್ತಾ ಇಲ್ವ? ಅದರ ಜೊತೆಗೆ SIT ಒಳಗಡೆ ಯಾರ್ಯಾರೋ ದೊಡ್ಡವರ ಅಭಿಮಾನಿಗಳು ಭಕ್ತರುಗಳು ಸೇರ್ಕೊಂಡಿದ್ದರು. ಅವರು ಸಾಕ್ಷಿದಾರರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿಸ್ತಿದ್ರು, ಬೆದರಿಸುವ ಕೆಲಸ ಮಾಡ್ತಿದ್ರು. ಹೀಗಾಗಿ ಇಡೀ ಪ್ರಕರಣ ಯಾವುದೋ ದಾರಿಯಲ್ಲಿ ಸಾಗಿ ಹೋಗ್ತಾ ಇತ್ತು. ಈಗ ನ್ಯಾಯಾಲಯದಲ್ಲಾದ ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಗಿಂತ ಸತ್ಯ ಮತ್ತೆ ಹೊರಗೆ ಬರಬಹುದು ಅಂತ ಅನಿಸುತ್ತೆ ನನಗೆ. ಈ ಸತ್ಯ ಹೊರಗೆ ಬರಬೇಕಾದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆಯವರೇನಿದ್ದಾರೆ ಅವರ ಆರೋಗ್ಯ ಸುಧಾರಿಸಬೇಕು. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ನನಗೆ ಯಾರೋ ನೀಡಿದರು. ವೀರೇಂದ್ರ ಹೆಗಡೆಯವರ ಸಹೋದರ ಹರ್ಷೇಂದ್ರ ಹೆಗಡೆಯವರ ಮಗ ನಿಶ್ಚಲ್ ಈ ಸೌಜನ್ಯ ಪ್ರಕರಣದಲ್ಲಿ ಅವರ ಹೆಸರು ಬಂದಿತ್ತು. ಅವ್ರ ಮದುವೆಯಂತೆ ಮುಂದಿನ ತಿಂಗಳೋ ಅದಕ್ಕೆ ಮುಂದಿನ ತಿಂಗಳು ಮದುವೆ ಆಗಲಿ ಪಾಪ, ಬೇಡ ಅಂತ ಹೇಳಿದವರು ಅಲ್ವಾ. ಅವರು ಕೆಲವರು ಏನಿದ್ದಾರೆ ಗೊತ್ತಾ, ಮದುವೆ ಆದರೆ ಸಮಾಜ ದೃಷ್ಟಿಯಿಂದ ಒಳ್ಳೆಯದೇನೋ ಅಂತ ಅನಿಸುತ್ತೆ. ಈ ಮದುವೆ ಆಗದೆ ಈ ನಮ್ಮಲ್ಲಿ ಊರಿಗೆ ಬಿಟ್ಟ ಹೋರಿ ಅಂತಾರೆ ಕೆಲವ್ರ ವಿಚಾರದಲ್ಲಿ. ನಾನು ಇವ್ರ ವಿಚಾರದಲ್ಲಿ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾರು ಈ ಊರು ಬಿಟ್ಟ ಈ ಹೋರಿ ಟೈಪ್ ಇರ್ತಾರಲ್ಲ, ಅವ್ರಿಗೆ ಮದುವೆ ಮಾಡಿದ್ರೆ ಒಂಚೂರು ನಿಯಂತ್ರಣ ಬರಬಹುದೇನೋ ಗೊತ್ತಿಲ್ಲ ನನಗೆ. ಇನಿವೆ ಈಗ ನಿಶ್ಚಲ್ ಜೈನ್ ಅವರ ಮದುವೆ ಬೇರೆ ಫಿಕ್ಸ್ ಆಗಿದೆ. ಅದು ಒಂದು ಈಗ ನಾನು ಪ್ರಸ್ತಾಪ ಮಾಡಿದ ಮೊದಲ ಅದು ಭೂ ಕಬಳಿಕೆಗೆ ಸಂಬಂಧಪಟ್ಟದ್ದು. ಭೂ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಕರಣಗಳಿವೆ. ಅದನ್ನು ಆ ಪ್ರಕರಣಗಳನ್ನ ತೆಗೆದುಕೊಂಡು ನ್ಯಾಯಾಲಯದಲ್ಲಿ ಸತತವಾಗಿ ಸೋಮನಾಥ್ ನಾಯಕ್ ಮತ್ತು ಅವರ ತಂಡ ಹೋರಾಟ ನಡೆಸ್ತಾ ಇದೆ. ಅವರನ್ನು ಜೈಲಿಗೆ ಅಟ್ಟುವ, ಅವರ ಶಕ್ತಿ ಕುಂದಿಸುವ ಎಲ್ಲ ಕೆಲಸಗಳು ನಡೆದವು. ಆದರೆ ಅವರು ಎದೆಗೊಳ್ಳಲಿಲ್ಲ. ಅವರು ಮತ್ತು ನಿರಂಜನ ಅವರು ಸತತವಾಗಿ ಪ್ರಕರಣವನ್ನು ತೆಗೆದುಕೊಂಡವರು. ಒಂದು ಹಂತದಲ್ಲಿ ನ್ಯಾಯಾಲಯದ ಬಗ್ಗೆ ಇದ್ದ ನಂಬಿಕೆ ಇದೆಯಲ್ಲ, ಅದೇ ಕಳೆದು ಹೋಗುವಂಥ ಕಾಲ ಬಂದಿತ್ತು. ಆದರೆ ಜನತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ ಅದರದೇ ಆದ ಸ್ಥಾನ ಇದೆ. ನ್ಯಾಯ ದೇವರು ಅಂತೀವಿ ನಾವು, ದೇವರ ಸ್ಥಾನವನ್ನು ಕೊಡ್ತೀವಿ. ನ್ಯಾಯ ದೇವತೆ ಪ್ರಾಯಶಃ ನೀವೆಲ್ಲ ನೋಡಿರ್ತೀರಿ. ನ್ಯಾಯ ದೇವತೆಯ ಪ್ರತಿಮೆ ನೋಡಿದಿರಲ್ವ, ಕೈಯಲ್ಲಿ ತಕ್ಕಡಿ ಹಿಡಿದಂಥ ನ್ಯಾಯ ದೇವತೆ. ಆ ನ್ಯಾಯ ದೇವತೆ ಮೇಲೆ ನಾವು ನಂಬಿಕೆ ಇಟ್ಕೋಬೇಕಲ್ಲ.
ಸೊ ಹಲವು ಸಂದರ್ಭದಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಅನುಮಾನ ಬರುವಂತೆ ಆಗಿದ್ದರೂ ಕೂಡ ಈಗ ಭೂ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಏನಿದೆ ಅದು ತನಿಖೆಗೆ ಒಳಗಾಗ್ತಾ ಇದೆ. ವೀರೇಂದ್ರ ಹೆಗ್ಗಡೆಯವರು ನ್ಯಾಯಾಲಯಕ್ಕೆ ಬರುವಂತೆ, ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇದು ಕೂಡ ಮಹತ್ತರ ಬೆಳವಣಿಗೆ. ಒಂದು ದೃಷ್ಟಿಯಲ್ಲಿ ಹೆಗ್ಗಡೆ ಕುಟುಂಬಕ್ಕೆ ಏನೋ ಒಂದು ರೀತಿ ದೇವರ ಅವಕೃಪೆ ಉಂಟಾಗಿದೆಯಾ? ಮಂಜುನಾಥ ಅಣ್ಣಪ್ಪ ದೇವರು ಹೆಗ್ಗಡೆ ಕುಟುಂಬವನ್ನು ಕೈ ಬಿಟ್ರ? ಯಾರು ಧಾರ್ಮಿಕರಿದ್ದಾರೋ ಅವರು ಈ ಪ್ರಶ್ನೆಯನ್ನು ಕೇಳಬಹುದು. ಚಾರ್ವಾಕರು ಅಧಾರ್ಮಿಕರು ಈ ಪ್ರಶ್ನೆಯನ್ನು ಕೇಳಬೇಕಾಗಿಲ್ಲ. ಅವರು ಬಹಳ ಸ್ಪಷ್ಟವಾಗಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಹಾಗೇ ಆಗುತ್ತೆ, ಅದು ನೀತಿ, ಅದು ಧರ್ಮ ಅಂತಾರೆ. ಆದರೆ ದೇವರು ನಂಬುವವರಿಗಾಗಲ್ಲ. ದೇವರು ಯಾಕೆಂತಂದರೆ ನಮ್ಮಲ್ಲಿ ನಮ್ಮ ನಂಬಿಕೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ನಿಮ್ಮ ಕರ್ಮವನ್ನು ಮಾಡೋ ಫಲ ಬಿಡುವುದು ಅಂತ. ಸೊ ಇಂಥ ಪ್ರಕರಣ ನಡೆದಾಗ ಆ ಕರ್ಮಕ್ಕೊಂದು ಫಲ ಬೇಕಲ್ವ? 80ರ ದಶಕದಿಂದ ಸತತವಾಗಿ ಹೆಣ್ಣುಮಕ್ಕಳು ಸಾಯ್ತಾ ಹೋದರೆ ನೇತ್ರಾವತಿ ನದಿಯಲ್ಲಿ ಅದಷ್ಟು ಹೆಳಗಳು ತೇಲಿ ಹೋಗುತ್ತಿಲ್ಲ. 70ಕ್ಕೂ ಹೆಚ್ಚು ಅಸಹಜ ಸಾವುಗಳು ಯಾಕಾಗುತ್ತೆ? ಪ್ರಶ್ನೆಗಳಲ್ವ, ಅದಕ್ಕೆ ಉತ್ತರ ಗೊತ್ತಿಲ್ಲ. ಸೊ ಈ ಕರ್ಮಕ್ಕೆ ಯಾರಿಗಾದರೂ ಶಿಕ್ಷೆ ಆಗಬೇಕಲ್ವ? ಹಿಂದೂ ಧರ್ಮ ಹೇಳೋದದೇ. ಆದರೆ ಈ ಕರ್ಮಕ್ಕೆ ಯಾರಿಗೆ ಶಿಕ್ಷೆ ಆಗುತ್ತೆ? ಯಾವ ಕಾಲದಲ್ಲಿ ಆಗುತ್ತೆ? ನಾವು ಭಾಳ ಸಂದರ್ಭದಲ್ಲಿ ಹೇಳ್ತೀವಿ ಕಾಲ ಅಂತ. ನಮ್ಮಲ್ಲಿ ಕಾಲ ಅಂದರೆ ಶಿವನಿಗೆ ಕಾಲ ಅಂತ ಹೇಳಲಾಗುತ್ತೆ. ಅದೇ ರೀತಿ ಮಂಜುನಾಥ ಶಿವ ಕಾಲ. ಮಂಜುನಾಥನ ಜೊತೆ ಇರುವ ಅಣ್ಣಪ್ಪ ದೇವರು, ಆತ ಒಂದು ರೀತಿಯಲ್ಲಿ ಧರ್ಮವನ್ನು ಕಾಯುವವನು. ಆದ್ದರಿಂದ ಅವರು ಎಂದಾದರೂ ಕಣ್ಣು ಮುಚ್ಚಿ ಕುಳಿತಾರೆ ಅಂದರೆ ನಾನು ನಂಬೋದಿಲ್ಲ. ಕಣ್ಣು ಬಿಡಲೇಬೇಕು. ಶಿವ ಕಣ್ಣು ಬಿಟ್ಟರೆ ಎಲ್ಲವೂ ಭಸ್ಮ ಆಗುತ್ತೆ. ಹಾಗೆಯೇ ಯಾರು ಜೀವನದಲ್ಲಿ ಎಲ್ಲೋ ಇದ್ದೇವೆ ಅಂದ್ಕೋತಾರೋ ಅವರು ನೆಲ ಕಚ್ಚಲೇಬೇಕು ಸರ್. ನೆಲ ಕಚ್ಚಲೇಬೇಕು. ಅಲ್ಟಿಮೇಟ್ಲಿ ಮಣ್ಣು ಬರಲೇಬೇಕು. ಮೇಲೇರಿದವನು ಮೇಲೆ ಇರೋಕ್ಕಾಗಲ್ಲ. ಮೇಲೇರಿ ಎಲ್ಲವನ್ನ ಕಣ್ಣು ಮುಚ್ಚಿ ನೋಡುವವನು ಹಾಗೆ ಇರೋಕ್ಕಾಗಲ್ಲ. ಆತ ನೆಲಕ್ಕೆ ಬರಲೇಬೇಕು. ಆ ನೆಲಕ್ಕೆ ಬರುವ ಕಾಲ ಬಂದಿದೆ ಅನಿಸುತ್ತೆ. ಹೀಗಾಗಿ ಇದು ಯಾವುದೂ ಕೂಡ ಹೆಗ್ಗಡೆ ಕುಟುಂಬಕ್ಕೆ ಒಳ್ಳೆಯ ಸುದ್ದಿ ಅಲ್ಲ. ಆದರೆ ಅವರಿಗೇನು ಹರ್ಷೇಂದ್ರ ಹೆಗ್ಗಡೆ ಅವರ ಮಗನಿಗೆ ಮದುವೆ ಮಾಡ್ತಿದ್ದಾರಲ್ಲ, ಅದು ಸಮಾಜದ ದೃಷ್ಟಿಯಿಂದ ಒಳ್ಳೆಯ ಸುದ್ದಿ ಅಂತ ನನಗನ್ಸುತ್ತೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.